ಅಷ್ಟು ಡೇಂಜರಸ್ ಹುಳ ಇದು ನೋಡಿ. ಇದು ಗಿಡದ್ದು ಮತ್ತು ಹುಲ್ಲಿಂದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೈಸ್ ಮಧ್ಯಾಹ್ನದ ಮೇಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಹಾಗೆ ಈಗ ಹುಲ್ಲನ್ನು ಕೊಯ್ಲಿಕ್ಕಂತ ತೋಟದ ಕಡೆ ಹೋಗ್ತಾ ಇರುವಂಥದ್ದು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ಆ ಕಡೆ ತೋಟವನ್ನು ಕ್ಲೀನ್ ಮಾಡಿ ಆಮೇಲೆ ಈ ಕಡೆ ತೋಟವನ್ನು ಕ್ಲೀನ್ ಮಾಡಬೇಕು. ಇಲ್ಲೂ ಫುಲ್ಲು ಹುಲ್ಲು ಬಂದುಬಿಟ್ಟದೆ. ಇಲ್ಲೆಲ್ಲ ದಾರಿನೇ ಇಲ್ಲ ನೋಡಿ, ಫುಲ್ಲು ಹುಲ್ಲು ಮುತ್ಕೊಬಿಟ್ಟದೆ. ಹಾಗೆಯೇ ಇಲ್ಲೊಂದು ಕ್ಲೀನ್ ಮಾಡಬೇಕು ಅರ್ಜೆಂಟಾಗಿ. ಅದರಲ್ಲೂ ದಾರಿನ ಫಸ್ಟ್ ಕ್ಲೀನ್ ಮಾಡಬೇಕು. ಅಂದರೆ ಫಸ್ಟು ಆ ಕಡೆನೇ ಯಾಕೆ ಕ್ಲೀನ್ ಮಾಡಿದ್ರು ಅಂದರೆ, ಆ ಕಡೆ ಅಡಿಕೆ ಎಲ್ಲ ಬೀಳ್ತದಲ್ಲ, ಅದು ಬಿದ್ದಿದ್ದು ಕಾಣೋದಿಲ್ಲ ಅಂತ ಆ ಕಡೆ ಫಸ್ಟ್ ಕ್ಲೀನ್ ಮಾಡ್ತಾ ಇರೋದು. ಇಲ್ಲಾಂದರೆ ಫಸ್ಟ್ ಸ್ಟಾರ್ಟಿಂಗು ಈ ಕಡೆನೇ ಕ್ಲೀನ್ ಮಾಡ್ತಿದ್ರು. ಹಾಗೆ ಇದೊಂದು ಪೆಂಡಿಂಗ್ ಇದೆ. ಇದು ಈ ವರ್ಷ ಮುಟ್ಲೇ ಇಲ್ಲ ಈ ಕಡೆ ಹುಲ್ಲನ್ನು. ಹಾಗೆ ಅಲ್ಲಿದ್ದಾದಮೇಲೆ ನೆಕ್ಸ್ಟ್ ಈ ಕಡೆನೇ ಬರಬೇಕು. ಈ ಕಡೆ ಒಂಥರ ಸೋಡಿಗೆ ಗಿಡ ಇದು ಗೈಸ್, ಎಂಥದ್ದು ಪಲ್ಯ ಮಾಡ್ತಾರಂತೆ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ. ಹೂವು ನೋಡಿ ಈ ಥರ ಆಗ್ತದೆ. ಆಮೇಲೆ ಅದರದ್ದು ಸೋಡಿಗೆ ಅವತ್ತೊಂದೆಲ್ಲೋ ನೋಡಿದೆ, ಅವತ್ತೆಲ್ಲೂ ಕಾಣ್ತಾ ಇಲ್ಲಪ್ಪ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಈ ಥರ ಸೋಡಿಗೆ ನೋಡಿ. ಇದಿನ್ನು ಚಿಕ್ಕದು ಮತ್ತು ಬೆಳಿಬೇಕು. ಹಾಗೆಯೇ ಗೈಸ್, ಹೆಸರು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ಹೇಳಿ. ನೋಡಿ, ಹೋದ ವರ್ಷ ಹಾಕಿರೋ ಬೀಜ ಫುಲ್ ಆಗಿಬಿಟ್ಟದೆ ಗಿಡ. ಅದು ರಾಶಿ ಇಲ್ಲ, ಇಲ್ಲೊಂದು ಓಳಿ ಉಂಟು, ಅಲ್ಲಿ ಹಾಕಿದ್ದಾಯಿತು ಬೀಜ. ಅದು ಇಡೀ ಇದಕ್ಕೂ ಹಬ್ಕೊಬಿಟ್ಟದೆ ನೋಡಿ. ಹೂವು ಸುಮಾರು ಸರಿಯಾಗಿತ್ತು, ಆಮೇಲೆ ಕಾಯಿ ಆಗಿದ್ದು ಕಾಣೋದೇ ಇಲ್ಲ ನಮಗೆ. ಈಗ ಇಲ್ಲ ಒಂದು ಆಗದೆ, ಅದೇ ಕಾಣ್ತು ಅಷ್ಟೇ. ಹಾಗೆ ಹೂವು ನೋಡ್ಬೋದು ನೀವು, ಒಂದು 4-5 ಆಗದೆ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು ಮೊಗ್ಗು ಬಿಡ್ತಾ ಇದೆ ಇಲ್ಲಿ, ಆಮೇಲೆ ಇಲ್ಲಿ ಎಲ್ಲ. ಗೈಸ್, ಈ ಕಡೆ ಒಂದು ಸ್ವಲ್ಪ ಕ್ಲೀನಾಗಿದ್ದು, ಫುಲ್ ಆಗಲಿಲ್ಲ. ಈ ಕಡೆ ಎಂತ ಕ್ಲೀನ್ ಮಾಡಿದ್ದು ಅಂತ ಹೇಳಿದರೆ, ಅದು ನಮ್ಮದು ಇಬ್ಬರು ಕರುಗಳಾರೆ ನೋಡಿ, ನಂದಿನಿ ಮತ್ತು ವಾಣಿ. ಅವರಿಬ್ಬರಿಗೆ ಇಲ್ಲಿದೆ ಕೊಯ್ದು ಹಾಕೋದು. ಅಂದರೆ ಬೇಗ ಆಗ್ತದಲ್ಲ, ಬೇಗ ಬಂದು ಬೇಗ ಹೋಗ್ಬೋದಂತ ಇಲ್ಲೇ ಬಂದು ಕೊಯ್ದು ಹಾಕ್ತರು. ಅದು ಇಷ್ಟು ಒಂದು ಅರ್ಧ ಹೊರೇನೂ ಅಲ್ಲ, ಒಂದು ಸ್ವಲ್ಪ ಅದು ಒಂದಿನಕ್ಕೆ ತಿನ್ಲಿಕ್ಕೆ ಆಗುವಷ್ಟೇ ಕೊಯ್ಕೊಂಡು ಹೋಗೋದು. ಅದು ಈಗ ಕಾಣಿಸಿದೆ ನೋಡಿ, ಅಷ್ಟೇ ಕ್ಲೀನಾಗಿದ್ದು ಇಲ್ಲಿ, ಮತ್ತು ಎಂಥದ್ದು ಕ್ಲೀನ್ ಆಗಲಿಲ್ಲ. ಹಾಗೆಯೇ ಈಗ ಆ ಕಡೆನೇ ಕ್ಲೀನ್ ಮಾಡಬೇಕು. ಆ ಕಡೆಗೆ ಇನ್ನೊಂದು ವಾರ ಹಿಂಗೆ ಬೇಕೇನೋ ಆ ಕಡೆ ಕ್ಲೀನ್ ಮಾಡಲಿಕ್ಕೆ. ಹೀಗೆ ನೋಡಬೇಕು ಈ ಕಡೆ ಯಾವಾಗ ಬರೋದಾಗ್ತದೆ ಅಂತ. ನಿನ್ನೆ ನಿಮಗೆ ಜಾಂಬಳಿ ಹಣ್ಣಿಂದು ಗಿಡಕ್ಕೆ ಮೊಗ್ಗು ಬಿಟ್ಟಿದ್ದನ್ನು ಕಾಣಿಸಿದೆ. ಅದು ಒಂದು ಹೂವು ಸ್ವಲ್ಪ ಅರಳಿತ್ತು ನೋಡಿ, ಅದನ್ನು ಈಗ ಕಾಣಿಸ್ತೇನೆ ನಿಮಗೆ. ಅರಳೋದು ಫುಲ್ಲು ಉದುರು ಹೋಯ್ತು ಏನೇನೋ, ನೋಡಬೇಕು. ಈಗ ನಾನು ನೋಡಲಿಲ್ಲ ಬೆಳಿಗ್ಗೆ ಅಂತ, ತೋಟದ ಕಡೆ ಬರಲೇ ಇಲ್ಲ, ಮನೆ ಕಡೆಯೇ ಆಯಿತು ಹಾಗೆ ಹಿಂಗೆ ಅಂತ. ಹಾಗೆ ಈಗ ನೋಡುವ ಏನು ಆಗದೆ ಅಂತ ಹೂವಿನ ಕತೆ. ಅದ್ರದ್ದು ಹೂವು ಒಂಥರ ಚಂದ ಹೂವು, ನೋಡುವ. ನೋಡಿ ಆಗದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತದೆ ನೋಡಿ. ಅಲ್ಲಿ ಮೇಲ್ಗಡೆನೂ ಎಲ್ಲೋ ಒಂದು ಆಗದೆ, ವಿಡಿಯೋದಲ್ಲಿ ಕಾಣ್ತಿಲ್ಲ ಅದು. ಮೇಲ್ಗಡೆ ಒಂದಾಗದೆ, ಅಲ್ಲೆಲ್ಲ ನೋಡ್ಬೋದು ಆಗ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಚಂದ ಕಾಣ್ತದಂತ. ಈಗ ನಾಳೆಗೆ ಬಂದು ನೋಡಿದ್ರೆ ಹೂವು ಒಂದು ಅದು ಗುಲಾಬಿದು ಉಂಟಲ್ಲ, ಒಂಥರ ಕಡ್ಡಿ ಥರ, ಅದೆಲ್ಲ ಕೆಳಗಡೆ ಉದುರು ಬಿದ್ದಿರ್ತದೆ ನಾಳೆಗೆ. ಇವತ್ತು ನೋಡಿ ಎಷ್ಟು ಚಂದ ಕಾಣ್ತದಂತ. ಈಗ ಹುಲ್ಲನ್ನು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಹುಲ್ಲನ್ನು ಕೊಯ್ದಾದಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೆ. ಯಾಕಂದರೆ ಇವತ್ತೊಂದು ಸ್ವಲ್ಪ ಲೇಟಾಗಿ ಹೋಗಿದೆ, ಪಟ ಅಂತ ಕೊಯ್ಬೇಕು, ಒಂದು ವಜ್ಜೆ ಆಗಬೇಕು. ಹಾಗಾಗಿ ಕೊಯ್ದಾದಮೇಲೆ ನಿಮಗೆ ಸಿಗ್ತೆ. ಇಲ್ಲಿ ನೋಡಿ ಒಂದು ಸುಂಗಿನ ಹುಳ ಹಿಂಗೆ ಹರಿತಾ ಹೋಗ್ತದೆ ಅಂತ. ಹಾಗೆ ಗೈಸ್, ಇದು ವೈಟ್ ಮತ್ತು ವೈಟ್ ಅಂದ್ರೆ ವೈಟು ಅಲ್ಲ, ಒಂಥರ ಬೂದು ಕಲರ್ದಿದು. ಆಮೇಲೆ ಇನ್ನು ವೆರೈಟಿದೆಲ್ಲ ಇರ್ತದೆ. ಇದು ಸಖತ್ ಡಿಸೈನಲ್ಲಿ ಚೆಂದಾಗಿರ್ತದೆ, ನೋಡ್ಲಿಕ್ಕಷ್ಟೇ ಚೆಂದ ಗೈಸ್. ಇವೆಲ್ಲ ಹತ್ತಿರ ಮೈ ಮೇಲಂತ ಹರಿದ್ರೆ ಮತ್ತು ಬೇಡ, ತುರ್ಕೆ ಬಂದು ಮೈಯೆಲ್ಲ ಕಜ್ಜಿಯಾಗಿ ಹೋಗ್ತದೆ. ಅಷ್ಟು ಡೇಂಜರಸ್ ಹುಳ ಇದು ನೋಡಿ. ಇದು ಗಿಡದ್ದು ಮತ್ತು ಹುಲ್ಲಿಂದು ಎಲ್ಲ ಎಲೆ ತಿಂತದೆ. ಹಾಗೆ ನೋಡಿ,
ಮರದ ಮೇಲೆಲ್ಲ ಇದ್ದಿದ್ದಿರ್ಬೇಕು, ಅದು ಕೆಳಗಡೆ ಬಿದ್ದದೆ. ಕೆಳಗಡೆನೂ ಇರ್ತದೆ, ಆದರೆ ಮರದ ಮೇಲೇನೂ ಇರ್ತದೆ. ಸೊ ನೋಡಿ, ಇಷ್ಟು ಹುಲ್ಲನ್ನು ಸವರಾಯಿತು. ಹಾಸ್ಲಿಕ್ಕೆ ಇಷ್ಟು ಸಾಕು ಇವತ್ತು. ಹಾಗೆಯೇ ಅಮ್ಮ ಬಂದಮೇಲೆ ಮತ್ತೆ ಬರಬೇಕು, ತಿನ್ನಲಿಕ್ಕೆ ಸವರಬೇಕು, ದನಗಳಿಗೆ ತಿನ್ನಲಿಕ್ಕೆ. ಹಾಗೆ ಈಗ ಸಾಕು, ಈಗ ಮನೆಗೆ ಹೋಗಬೇಕು. ಹಾಗೆ ದನಗಳನ್ನು ಬರುವ ಟೈಮ್ ಆಯಿತು ಈಗ. ಹಾಗಾಗಿ ಮನೆ ಹತ್ರ ಹೋಗಿ ಆಮೇಲೆ ದನಗಳು ಬಂದರೆ ಅವುಗಳನ್ನು ಕಟ್ಟಿ ಹಾಕಬೇಕು. ಗೈಸ್, ನಮ್ಮ ಕೋಳಿ ಮರಿಗಳು ಇಲ್ಲಿ ಬಂದು ಮೇಯ್ತಾವ್ರೆ ನೋಡಿ, 4 ಜನ. ಇವರು ದೊಡ್ಡ ಕೋಳಿ ಮರಿಗಳು. ಇನ್ನು ಸಣ್ಣವರು ಬೇರೆ ಕಡೆಗೆಲ್ಲ ಇದ್ದಾರೆ. ಇವ್ರು ನೋಡಿ ಹೆಂಗೆ ಕೆದ್ರಕ ತಿಂತಾರಪ್ಪ. ಈಗ ನಾವು ಹೋದ್ರೆ ನನಗಿಂತ ಮುಂದೆ ಹೋಗ್ತಾರೆ ನೋಡಿ, ಹೆದರ್ಕೊಂಡು. ಹೋಗಿ ಮುಂದೋಗಿ. ನಮ್ಮ ಬೋಡಿ ಒಬ್ಬಳು ಬಂದಿದ್ದಾಳೆ, ಮತ್ತು ಉಳಿದವರೆಲ್ಲ ಎಲ್ಲಿ ಹೋಗಿದ್ದಾರೇನೋ, ಇನ್ನೂ ತನಕ ಬರಲಿಲ್ಲ. ಇವಳೊಬ್ಬಳು ಮಗಳದ್ದು ನೆನಪಾಗಿ ಬಂತಿರಬೇಕು ಬೇಗ. ಈ ಬೋಡಿ ನನಗೆ ದೂಡಿಟ್ಟು ಹೋಗ್ತದೆ ಇವಳು. ಎಲ್ಲಿಗೆ? ಎಲ್ಲೋಗುದು? ಹುಡುಗಿ ಹೋಗು.